ಕುಮಟಾ ತಾಲೂಕಿನಲ್ಲಿ ಭಾನುವಾರ ರಾತ್ರಿ ಸುರಿದ ಭಾರೀ ಗಾಳಿ ಮಳೆಗೆ ವಿವಿಧೆಡೆ ಮರಗಳು ಧರೆಗುರುಳಿ 3 ಪಾತಿ ದೋಣಿಗಳು ಸೇರಿದಂತೆ 2 ಮನೆಗಳಿಗೆ ಹಾನಿಯಾಗಿದೆ. ಕುಮಟಾ ತಾಲೂಕಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು, ಸೋಮವಾರ ಬೆಳಗ್ಗಿನ ವರದಿ ಪ್ರಕಾರ ತಾಲೂಕಿನಲ್ಲಿ 33.2 ಮಿಲಿಮೀಟರ್ ಮಳೆಯಾಗಿದೆ. ಸೋಮವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬೀಸಿದ ಭಾರೀ ಗಾಳಿ ಮಳೆಗೆ ಲುಕ್ಕೇರಿ ಭಾಗದಲ್ಲಿ ತೆಂಗಿನ ಮರ ಮುರಿದು ಬಿದ್ದ ಪರಿಣಾಮವಾಗಿ 3 ಪಾತಿ ದೋಣಿಗಳಿಗೆ ಹಾನಿಯಾಗಿದೆ. ಲುಕ್ಕೇರಿಯ ಪಾಂಡು ಪರಮೇಶ್ವರ ಅಂಬಿಗ, ಪರಮೇಶ್ವರ ದೇವು ಅಂಬಿಗ ಮತ್ತು ಹನುಮಂತ ನಾಗಪ್ಪ ಅಂಬಿಗ ಅವರ ಮಾಲಕತ್ವದ ದೋಣಿಗಳಿಗೆ ಹಾನಿಯಾಗಿದ್ದು, ಪಾಂಡು ದೋಣಿಗೆ 15,000 ರೂಪಾಯಿ ಮತ್ತು ಇನ್ನಿಬ್ಬರಿಗೆ ತಲಾ 12,000 ರೂಪಾಯಿ ಹಾನಿಯಾದ ಬಗ್ಗೆ ಕಂದಾಯ ಅಧಿಕಾರಿಗಳು ಅಂದಾಜಿಸಿದ್ದಾರೆ. ಇನ್ನು ಮಿರ್ಜಾನ್ ಕನ್ನಾ ಮುಕ್ರಿ ಅವರ ಮನೆಯ ಮೇಲ್ಛಾವಣಿ ತೀವ್ರ ಗಾಳಿಗೆ ಹಾರಿ ಹೋಗಿದ್ದು, ಸುಮಾರು 40,000 ರೂಪಾಯಿ ಹಾನಿಯಾಗಿದೆ. ಭಾನುವಾರ ಸುರಿದ ಭಾರೀ ಗಾಳಿ ಮಳೆಗೆ ಆನೆಗುಂದಿಯ ಸುಕ್ರಿ ಮಾಸ್ತಿ ಮುಕ್ರಿ ಅವರ ಮನೆಯ ಮೇಲೆ ಬೃಹದಾಕಾರದ ಮರ ಉರುಳಿ ಬಿದ್ದ ಪರಿಣಾಮವಾಗಿ ಮನೆಗೆ ಗಂಭೀರ ಸ್ವರೂಪದ ಹಾನಿಯಾಗಿದ್ದು, ಸುಮಾರು 60,000 ರೂಪಾಯಿ ನಷ್ಟವಾಗಿದೆ. ಇನ್ನು ತಾಲೂಕಿನಲ್ಲಿ ಎಲ್ಲಿಯೂ ಯಾವುದೇ ಜಾನುವಾರಕ್ಕೆ ಹಾನಿಯಾದ ವರದಿಯಾಗಿಲ್ಲ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.